ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭೋಲೆನಾಥ್ ನಿಮ್ಗೆ ಒಳ್ಳೆಯ ಆರೋಗ್ಯ ಕೊಡಲಿ, ಸುಖ ಶಾಂತಿ ಕೊಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತೀನಿ. ಇವತ್ತಿನ ವಿಡಿಯೋ ಏನಂದ್ರೆ ಧಾರವಾಡದೊಳಗೆ ಕೃಷಿ ಮೇಳ ಬಂದೈತಿ. ಸೊ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಅದನ್ನು ತೋರಿಸೋದು ಅಂದರೆ ಧಾರವಾಡದೊಳಗೆ ಪ್ರತಿ ವರ್ಷ ಬಂದಿರ್ತೈತಿ. 3 ದಿನದ ಫೆಸ್ಟಿವಲ್ ಇರ್ತೈತಿ ಇದು. ಎಲ್ಲೆಲ್ಲಿಂದ ಜನ ಬಂದಿರ್ತಾರೆ, ಹಳ್ಳಿ ಮಂದಿದು ಸ್ಪೆಷಲ್. ಸೊ ಅದನ್ನ ನಿಮ್ಮ ಧಾರವಾಡದಾಗ ಹೆಂಗದ ಅಂತ ತೋರಿಸ್ತೀನಿ. ನಾನು ನನ್ನ ಜೊತೆನ ನೀವು ಯಾರ್ಯಾರು ಹೋಗತ್ತೀವಂದ್ರೆ ರಶ್ಶು ಇಲ್ಲ, ರಶ್ಶುನ ಸ್ಕೂಲ್ ಐತಿ. ಸೊ ರಶ್ಶುನ ಕರ್ಕೊಂಡು ಹೋಗತ್ತಿಲ್ಲ. ನಾನು ಸ್ಮೈಲ್ ಬೈನವ್ರು ಹೋಗಾಕತ್ತೀವಿ. ಸೊ ತೋರಿಸ್ತೀನಿ ನಾನು ಹೆಂಗೆ ಹೋಗ್ಬೇಕು, ಎಷ್ಟು ದೂರ ಅದ, ಎಷ್ಟು ರಶ್ ಇರ್ತದೆ. ಒಂದು ಮಾತ್ರ ಹೇಳ್ತೇನೆ, ರಶ್ ಮಾತ್ರ ಭಾಳ ಇರ್ತೈತೆ ಅವ್ರು. ಸೊ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ. ಫೈನಲಿ ನಾವು ಮನೆಯಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದಿದ್ದೆ ಜುಬ್ಲಿ ಸರ್ಕಲ್ ಅಂತ. ಜುಬ್ಲಿ ಸರ್ಕಲ್ ಕಡೆಯಿಂದ ನಮಗೆ ಕೃಷಿ ಮೇಳಕ್ಕೆ ಜಲ್ದಿನ ಬಸ್ ಸಿಕ್ತು. ಎದಕ್ಕೆ ಸಿಕ್ತಪ್ಪ ಅಂತಂದ್ರೆ ಇವತ್ತು ಅಗ್ರಿಕಲ್ಚರ್ ಫೆಸ್ಟ್ ಇರೋದ್ರಿಂದ ಕೃಷಿ ಮೇಳಕ್ಕೆ ಹೋಗೋ ಸಲುವಾಗಿ ಭಾಳಷ್ಟು ಬಸ್ ಬಿಟ್ಟಿದ್ದಾರೆ. ನಾವು ಬಸ್ ಒಳಗೆ ಹತ್ತಿ ಹೋಗತ್ತೀವಿ. ಇವರೆಲ್ಲರೂ ನೀವು ನೋಡ್ಬೋದು, ಇವರೆಲ್ಲರೂ ಇದಕ್ಕೆ ಹೋಗೋರು, ಇವ್ರು ಅಗ್ರಿಕಲ್ಚರಿಗೆ ಹೋಗೋರು. ಇವರೆಲ್ಲ ಹೋಗೋ, ಇವ್ರು ವಿಡಿಯೋ ಮಾಡ್ತಿದ್ದೆ. ಎಲ್ಲರೂ ಹೆಂಗೆ ಮಾಡತ್ತಿದ್ದಾರೆ ನೋಡ್ಬೇಕು ನೀವು. ಇದು ಹೊರಗೆ ಹಿಂಗಿದೆ. ಫೈನಲಿ ಬಂತು ನೋಡ್ರಿ, ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಮೇಳ ಬಂತು. ಇದು ನಮ್ಮ ಧಾರವಾಡದ ಕೃಷಿ ಮೇಳ. ಬರೀ ನಿಮ್ಗೆ ತೋರಿಸ್ತೀನಿ ಹೆಂಗದ ಅಂತಂದು. ವೆಲ್ಕಮ್ ಟು ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಒಳಗಡೆ ಹೋದ್ವಿಪ್ಪ, ಹೋಗತ್ತೀವಿ. ಜಾಗ ಇಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನಾವು ಮಾರ್ನಿಂಗ್ ಬಂದಿದ್ವಿ, ಅಂದರೆ ಇಷ್ಟು ರಶ್ ಇತ್ತು. ಇಲ್ಲಿ ನೋಡ್ಬೋದು ನೀವು, ಇವ್ರು ಬರ್ಕೊಳಕ್ಕಂತ ಕುಂತಿದ್ದಾರೆ. ಫಸ್ಟ್ ಸೆಕ್ಷನಿಗೆ ಬರ್ಬೇಕಂತಂದ್ರೆ ಒಳಗೆ ಕಾಲಿಡೋಕೆ ಜಾಗ ಇದ್ದಿದ್ದಿಲ್ಲ. ಅಂದರೂ ಹಂಗೆ ಮಾಡಿ ಬಂದ್ವಿ. ಇಲ್ಲಿ ವೆರೈಟಿ ಫಿಶಸ್ ಇಟ್ಟಿದ್ರು. ಮೊದಲು ನಾವು ಫಿಶ್ ವರ್ಲ್ಡಿಗೆ ಹೋದ್ವಿ. ಇಲ್ಲಿ ನೋಡ್ಬೋದು ಇವಾಗ ಫಿಶ್ ವರ್ಲ್ಡ್ ಅಂತಂದು. ಇಲ್ಲಿ ನೋಡಿ ಸಣ್ಣ ಎಲ್ಲ ಫಿಶ್ ಇದ್ದಾವೆ. ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನಾನು. ಭಾಳ ಅಂದ್ರೆ ಭಾಳ ರಶ್ ಇತ್ತು. ಇದಾದಮೇಲೆ ನೆಕ್ಸ್ಟ್ ಫಿಶ್ ನೋಡಿದ್ವಿ, ವೆರೈಟೀಸ್ ಅಂತಂದು. ಈಗ ಮೀನುಗಾರಿಕೆ ಅಂತ ಐತಲ್ಲ, ಸೊ ಭಾಳಷ್ಟು ಬಂದಿದ್ದವು ಫಿಶ್. ಇಲ್ಲಿ ನೋಡಿರಿ ಹೆಂಗೆ ಮೀನು ಅಥವಾ ಕಲರ್ ಮೀನಾಯಿ. ಇದಾದಮೇಲೆ ನೆಕ್ಸ್ಟ್ ಇದ್ರದ್ದು ಬಂತು, ಕೋಳಿ ಫಾರ್ಮ್ ಅಂತಂದು. ಏನೇನು ವಿಚಿತ್ರ ಹೆಸರಿದ್ದಪ್ಪ ಕೋಳಿ. ಅದ್ರ ನೋಡೋಕ್ಕೆಲ್ಲ ಸೇಮ್ ಅದಾವೆ, ಆದ್ರೆ ಬೇರೆ ಹೆಸರು ಅವಕ್ಕೆ. ಜವಾರಿ ಕೋಳಿ ಅಂತ ನಮಗೆ ಗೊತ್ತಿರ್ತಾವೆ ಬಿಡ. ಸೋನಾಲಿ ಕೋಳಿ ಅಂತ, ಆ ಕೋಳಿ ಈ ಕೋಳಿ ಅಂತ ಇದ್ದಪ್ಪ. ಇಲ್ಲಿ ನೋಡ್ರಿ ನೀವು ನೋಡ್ಬೋದು. ಆಮೇಲೆ ಇವು ಮೆಡಿಕ್ಸನ್ ಅಂತಂದು ಏನೇನೋ ಬಂದಿದ್ವು. ಇನ್ನೊಂದು ಏನು ಹೇಳಬೇಕಂದ್ರೆ ಇಲ್ಲಿ ಫೀಮೇಲ್ ಮೆಂಬರ್ಸ್ಗಿಂತ ಮೇಲ್ ಮೆಂಬರ್ಸೇ ಹೆಚ್ಚಿಗೆ ಬಂದಿದ್ರು. ಇದೆಲ್ಲ ಆದಮೇಲೆ ನಾವು ನೆಕ್ಸ್ಟ್ ಎತ್ತು ಹೋರಿಗಳ ಕಡೆ ಹೋದ್ವಿ. ಎಷ್ಟೊಂದು ವೆರೈಟೀಸ್ ಆಫ್ ಎತ್ತು, ಎಮ್ಮೆ, ಹೋರಿ ಇವೆಲ್ಲ ಬಂದಿದ್ವಿ. ಇದು ನೋಡ್ರಿ, ಇದನ್ನು ಗಿರ್ ಹೋರಿ ಅಂತ ಫುಲ್ಲು ರೆಡಿ ಮಾಡಿ ಕುಂದ್ರಿಸ್ಬಿಟ್ಟಾರ ಅವ್ರು ಮದುಮಗನ ಗತೆ. ಎಲ್ಲರಿಗಿಂತ ಬೆಸ್ಟ್ ಅಂದ್ರೆ ಇನ್ನೊಂದು ಬರ್ತದೆ ನೋಡ್ರಿ ಇವಾಗ. ಇದು ಇಲ್ಲಿ ಮುಂದ್ಗಡೆ ಅದತ್ತಲ್ರಿ. ಝೂಮ್ ಮಾಡತ್ತಿದ್ದೇನೆ, ಕಾಣತ್ತಿದ್ದಿಲ್ಲ. ಅದಕ್ಕೆ ನಮ್ಮ ಸ್ಮೈಲು ಬೈನವ್ರು ಹೇಳಿದ್ರೆ ಮುಂದ್ಗಡೆ ಬಂದು ಇಳಿದು ತೊಗೋಬಾ ಅಂತಂದು ಇಳಿದು ಬಂದೆ. ಇದು ನೋಡಿರಿ ಮಸ್ತ್ ಮದುಮಗನ ಗತೆ ರೆಡಿ ಮಾಡಿಬಿಟ್ಟಿದ್ರು ಅವರು. ನೋಡಿರಿ ಎಷ್ಟು ಚಂದ ಕಾಣಕತ್ತೈತದು. ಇದಾದ್ಮೇಲೆ ಹಂಗೆ ವಾಕ್ ಮಾಡತ್ತಿದ್ವಿ. ಯಾಕಂದ್ರೆ ಆ್ಯಕ್ಚುಲಿ ಅಲ್ಲಿ ಪ್ಲೇಸೇ ಇದ್ದಿದ್ದಿಲ್ಲ ನಮ್ಗೆ. ಏನು ಮಾಡ್ಬೇಕಂದ್ರು ಭಾಳ ಮಂದಿ ಜೆಂಟ್ಸ್ ಇರೋದ್ರಿಂದ ಹಂಗೆ ಒಳಗೂ ಹೋಗೋಕ್ಕಾಗತ್ತಿದ್ದಿಲ್ಲ. ಅಂದರೂ ಅಷ್ಟರೊಳಗೆ ಮಾಡೋಕ್ಕೆ ಟ್ರೈ ಮಾಡಿ ನಾ. ಇಲ್ಲಿ ನೋಡ್ರಿ, ಇವೆಲ್ಲ ಆಲ್ಮೋಸ್ಟ್ ಎಮ್ಮಿದ ಆಕಳ ತಳಿ ಅಂತ ಜಾಸ್ತಿ ಬಂದಿದ್ವು ಅಲ್ಲಿ. ಇದೆಲ್ಲ ಆದಮೇಲೆ ಹೋರಿ ಕಡೆ ಹೋದೆನ. ಎರಡು ಹೋರಿ ನಿಂದಿರ್ಸಿದ್ರು ಅವರು. ಎರಡಕ್ಕೂ ಮಸ್ತ್ ರೆಡಿ ಮಾಡಿದ್ರು. ಬಟ್ ಅಂದರೂ ಅಷ್ಟು ಸಮೀಪದಿಂದ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಂಗೆ ದೂರಿಂದ ಮಾಡಿದೆ. ಇದು ಮಸ್ತ್ ರೆಡಿ ಆಗಿತ್ತು ಹೋರಿ. ಎಷ್ಟು ಮಂದಿ ಅದಾರ ನೋಡ್ಬೋದು ನೀವು. ಹೆಂಗೆ ಅನ್ಸತ್ತಂದ್ರೆ ಎಲ್ಲರೂ ನಮ್ಮ ಧಾರವಾಡದವ್ರು ಅಷ್ಟೇ ಅಲ್ಲಿ. ಇವ್ರು ಹಳ್ಳಿ ಮಂದಿ ಎಲ್ಲ ಇದ್ರ ಸಲುವಾಗಂತ ಬಂದುಬಿಟ್ಟಾರೆ. ಇನ್ನೂ ಬರಾತಿದ್ರಪ್ಪ. ಎಷ್ಟೊಂದು ಬರೀ ರಶ್ ಇರ್ತದೆ ಆ್ಯಕ್ಚುಲಿ ಖರೆ ಹೇಳ್ಬೇಕಂದ್ರೆ. ಕುದುರೆ ಇದಿತ್ತು, ಮೇವಾಡ ಕುದುರೆ ಅಂತವೆ. ಕುದುರೆ ಹಂಗೆ ಭಾಳ ಇದ್ದಿದ್ದಿಲ್ಲ, ಇವೆರಡೇ ಇದ್ದು. ಇದಿಲ್ಲೇ ಜೀರಿಗೆ ಅಂತ ಇತ್ತು, ಅಲ್ಲಿ ಭಾಳ ರಶ್ ಇತ್ತು. ಸೊ ನಾ ಅಷ್ಟು ಮುಂದ್ಗಡೆ ಹೋಗೋಕ್ಕಾಗಲಿಲ್ಲ, ದೂರಿಂದನೇ ಕ್ಯಾಪ್ಚರ್ ಮಾಡಿದೆ. ಸೊ ಇದಾದಮೇಲೆ ಮುಂದ್ಗಡೆ ಮೂವನ್ ಆಗಕತ್ವಿ ನಾವು. ಮುಂದೆ ಏನೈತಿ ಅಂತ ಹೇಳಿದ್ರು. ಅಲ್ಲಿ ಮೂವನಾಗಿ ನಡ್ಕೊತ ನಾನು ಸ್ಮೈಲು ಬೈನವ್ರು ಹೋಗಾಕತ್ತೀವಿ.
ಯಾವಾಗಿಂದ ಬರತ್ತೀರಿ? ಎಷ್ಟು ವರ್ಷದಿಂದ ಆಯ್ತು ಇಲ್ಲಿ ಬರತ್ತ? 25 ವರ್ಷದಿಂದ ರೀ. ರೆಗ್ಯುಲರ್ ಬರ್ತೀರಿ ಅಂದ್ರೆ ಎವ್ರಿ ಇಯರ್ ಬರ್ತೀರಿ ಇದ್ದಾಗ? ಏನು ಸ್ಪೆಷಾಲಿಟಿ ರೀ ಇಲ್ಲಿ? ಅಂದ್ರೆ ನಿಮಗೆ ಗೊತ್ತಿದ್ದವ್ರದ್ದು ಯಾರಾದ್ರೂ ಹಚ್ತಾರೇನ್ರಿ ಏನಾದ್ರು ಇಲ್ಲಿ? ಅಂದ್ರೆ ನೀವು ಜಸ್ಟ್ ಅದನ್ನ ನೋಡಕಂತ ಬರ್ತೀವಿ. ಯಾವ ಊರಿಂದ ಬರ್ತೀರಿ? ಗೋಕಾಕಿಂದ ಬರ್ತೀರಿ. ಕಿತ್ನೆ ದೂರ ಸೆ ಆತೆ देखो. ನೀವು ಗೋಕಾಕಿಂದ ಅಂದ್ರೆ ಎಲ್ಲರೂ ಮಾತಾಡ್ಕೊಂಡೇ ಬರ್ತೀರಿ? ಇನ್ನು ಮಾತಾಡಿದ್ರಲ್ಲ ಅವ್ರು ಗೋಕಾಕಿಂದ ಬರಾಕತ್ತಾರಂತ. ಎಲ್ಲೆಲ್ಲಿಂದ ಮಂದಿ ಬರ್ತಾರೆ ನೋಡ್ರಿ ಇಲ್ಲಿ ಧಾರವಾಡದ ಕೃಷಿ ಮೇಳಕ್ಕೆ. ಅದು ಫಸ್ಟ್ ಸೆಕ್ಷನ್ ಮುಗಿದು ನಾವು ಸೆಕೆಂಡ್ ಸೆಕ್ಷನಿಗಂತ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಅಂಥವೇನಿರಲಿಲ್ಲ. ನಮ್ಮ ಬಯೋಟೆಕ್ನಾಲಜಿ ಪ್ರಾಡಕ್ಟ್ ಮೀನ್ಸ್ ಪ್ರೋಟೀನ್ಸ್ ರೆಡಿ ಮಾಡೋದು ಭಾಳಷ್ಟು ವೆರೈಟಿ ಕೆಮಿಕಲ್ಸ್ ಪ್ರೋಟೀನ್ಸ್ ಮಳಿಗೆ ಅಂತಿತ್ತಿದೆ ನೋಡ್ರಿ. ಹೈಟೆಕ್ ಮಳಿಗೆ ಪ್ರಿಯಾನ್ಸ್ ಕಂಪ್ನಿದು ಆ್ಯಕ್ಚುಲಿ ಬೆಳಗಾಂ ಒಳಗೈತಿ. ಅವ ಇದು ಇಲ್ಲಿ ದೂರ ತನಕ ನೋಡಿದ್ರೆ ನೀವು ನೋಡ್ಬೋದು. ಅವಾಗ ಕಾಣಕತ್ತಾವ ಎಲ್ಲಿಂದ ನೋಡಿದ್ರು. ಸೊ ನಾವು ಇಲ್ಲೇ ಇದನ್ನು ನೋಡ್ಕೊಂಡು ವಾಪಸ್ ಟರ್ನ್ ಆಗಿ ಯಾವ ಪರಿ ರಶ್ ಇತ್ತು ಖರೇನ ಆನೆಸ್ಟ್ಲಿ ಹೇಳ್ಬೇಕಂತಂದ್ರೆ ಹಾರೇಬಲ್ ಅನ್ಸೋದಿತ್ತು ನಂಗೆ. ಅಷ್ಟು ರಶ್ ಒಳಗೆ ಹೋಗಿ ಬಂದ್ವಿ ನಾವು. ಇದು ನೀವು ನೋಡ್ಬೋದು ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಹಂಗಂತ ನಮ್ಗೆ ಹೊಂದಂಗಿಲ್ವ ಇದು? ಅರೆ ಏನೋ ಹಂಗೆ ಮಾಡಿ ಒಳಗೆ ಬಂದ್ವಿ, ಹೊರ ಹೋಗೋದು ಹೆಂಗೆ? ನಂತರ ಫಸ್ಟ್ ಟೈಮ್ ನೀನು ಫಸ್ಟ್ ಟೈಮ್ ಅಲ್ಲ? ಯಾವ ಪರಿ ರಶ್ ಅದು ಕರೆನಾ? ಒಂದು ಜಾತ್ರೆ ಎಲ್ಲ ಒಂದು ಏನಿಲ್ಲ ಅದ್ರಕ್ಕಿಂತ ದುಪ್ಪಟ್ಟು 10 ಪಟ್ಟು ಅನ್ಬೋದು ನೋಡು. ಕರೆನಾ ಎಲ್ಲೆಲ್ಲಿಂದ ಬಂದಾರಂತ. ಒಳಗೇನೋ ಹೊಕ್ಕೊಂಡ್ವಿ, ಹೊರ ಹೋಗೋದು ಹೆಂಗೆ? ಹೆಂಗೆ ಬಂದು ಯಾವ ಹೋಗಕ್ಕೆ ನೋಡ್ಬೋದು ನೀವು ಯಾವ ಪರಿ ಅದಲ್ಲಿ. ಸೊ ಅಂಥದ್ರಾಗ ಹೋಗ್ಬೇಕು ನಾವು. ಸರಿ ನಾವು ಹೊರ ಹೋಗಿ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಈ ಬ್ಯಾಕ್ ಟು ಹೋಮ್ ಮನೆಗೆ ಹೋಗಾಕತ್ತೇವೆ ನಾವು. ಅಲ್ಲೇನು ಸ್ಪೆಷಲ್ ಇತ್ತು. ಇವಾಗ ನಮ್ಮ ಮನೆಯವ್ರು ರೆಡಿ ಆಗ್ತೈತಿ. ಈಗ ಅದು ಏನಿತ್ತೆ? ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಯ ಚಟ್ನಿ ನೋಡಿ ಬಂದಾರೆ. ಸೊ ಇವ್ರ ತಲೆಯೊಳಗೆ ಕುಂತ್ಬಿಟ್ಟೈತಿ ಈಗ ಮಾಡೋದು. ಮನೆಗೆ ಹೋಗಿ ಪುಂಡಿ ಪಲ್ಯ ಮಾಡ್ತೀನಿ ಅಂತ ಹೇಳಾರ. ಆಲ್ರೆಡಿ ತೊಗೊಂಡಿತ್ತು, ಅದನ್ನೆಲ್ಲ ಸ್ವಚ್ಛ ಮಾಡಿ ಇಟ್ಟಾರ ಪುಂಡಿ ಪಲ್ಯದ. ಈಗ ಹೋಗಿ ಅದನ್ನು ಮಾಡಿ ಚಟ್ನಿ ಸಲ್ಲಿಸೋದು. ಅದೇನು ಸ್ಮೆಲ್ಲು ಬ್ಯಾನ್. ಏನು ಸ್ವಚ್ಛ ತೊಳ್ಕೊಬೇಕು. ತೊಳ್ಕೊಂಡು ಅದನ್ನ ನೀರೆಲ್ಲ ಹಿಂಗೆ ಹೋದ್ಮೇಲೆ ಇದನ್ನ ಹಾಕೋಬೇಕು. ಇದು ಆ್ಯಕ್ಚುಲಿ ಎಷ್ಟು ಸಿವಡಿನ ಗೊತ್ತೇನೆ? ಎಷ್ಟು? 3 ಸಿವಡಿನ ಇದು. OMG 3 ಸಿವಡಿ ನೋಡಿ ಹೆಂಗೆ ಅದ ಎಷ್ಟಾತ. ಈಗ ಇನ್ನೂ ಕಡಿಮೆ ಆಗ್ತದೆ. ಇಲ್ಲ ಇದನ್ನ ಸಾಕು ತೆಗಿತೀನಿ. ಈಗ ಸ್ವಲ್ಪ ಇದನ್ನ ನೀರು ಐತಲ್ಲ, ಇದನ್ನ ನೀರು ತೆಗೆದು ಹಿಂಡ್ಕೋತೀನಿ. ಎದಕ್ಕದು ಹಿಂಡ್ಕೊಳಕ್ಕೆ ಅದು ಹುಳಿ ಆಗ್ಬಿಡ್ತೈತೆ. ಭಾಳ ಹುಳಿ ಆಗ್ತೈತೆ, ತಿನ್ನಂಗೆ ಹಂಗಿಲ್ಲ. ಹೌದ್ರ ವಾಸನೆ ಸೇಮ್ ನಂಗೆ ಒಂಥರ ಲಿಂಬಿದ ಹುಳಿ ವಾಸನೆ ಹುಣಸಿ ಇದೆ. ಹಿಂಡ್ಕೊಂಡು ಆಮೇಲೆ ಇದಕ್ಕೆ ಬ್ಯಾಳೆ ಹಾಕೋತೀನಿ. ಇನ್ನೇನು ಹಾಕೋದು? ಇದಕ್ಕೂ ಬೇಳೆ ಹಾಕ್ತಾರನ? ಬ್ಯಾಳೆ ಎಲ್ಲ ಸಕ್ಕರೆ ಹಾಕ್ತಾರೆ. ಬ್ಯಾಳೆ ಮತ್ತೆ ಮೆಂತಿ ಪಲ್ಯ ಸಬಸ್ತೀನಿ. ಅದಕ್ಕೆ ಕೇಳಿದೆ. ಕೇಳ್ತಿ ಬಿಡಿ. ಆಗ್ಬಿಟ್ಟು ನಾನೇನು ಮಾಡಿ ಅವೆಲ್ಲದಾವು ಗಿಟ್ಟ ಒಂದು ಆತ. ನೀರಿದ್ರೆ ಏನಾಗ್ತಾವ ಗೊತ್ತಾನೆ? ನೀರಿದ್ರೆ ಇವಾಗ್ತಾವ ಹುಳಿ ಆಗ್ತದಂತ ಹಿಂಡ್ಕೊಳತ್ತೀನಿ. ಅದು ಹುಳಿದ್ರೆ ರುಚಿ ಆಗಂಗಿಲ್ಲ. ಅದು ಭಾಳ ಹೊಯ್ತು. ನಿಮ್ಮ ಪರಿದ್ರೆ ತಿನ್ನಂಗಿಲ್ಲ. ನಂಗೆ ತಿನ್ನಂಗಿಲ್ಲ ಅದು. ನೋಡಿಲ್ಲ ಎಲ್ಲ ಹೆಂಗೈತಿ. ಸ್ವಲ್ಪ ಹಿಡ್ಕೊಂಡ್ರೆ ಅದು ಬುರ್ಗ ಬರಾತೈತಿ. ನಾನು ನೋಡೋಂಗಿಲ್ಲ ಸಹ ಹಿಂಡ್ಕೊಂಡ್ರೆ ಹುಳಿಗಳು ಭಾಳ ಕಡಿಮೆ ಆಗ್ತೈತಿ ಅಂತಂದ್ರೆ. ಮತ್ತು ಇದ್ಯಾಕೆ ಹುರಿಬೇಕು? ಹಸಿ ವಾಸನೆ ಬರ್ತಾವೆ. ಹುರಿದ್ರೆ ಟೇಸ್ಟಿ ಆಗ್ತೈತೆ. ಹಸಿ ಖಾರ ಆದರೆ ಉರ್ಗಾಟ ಆಗ್ತೈತಿ. ಹಿಂಗೆಲ್ಲ ಸ್ವಲ್ಪ ಇವಾಗ ಖಾರ ಹೋಗ್ತಂತ ಕಟಕ್ ಕಟ್ಟಿ ಆಗ್ಬೇಕು. ಕಟಕ್ ರೊಟ್ಟಿ ಹೇಳಿದ್ವಿ. ಒಂದು 6 ಇಟ್ಟು ಒಂದು 8-10 ದಿನ ಇಟ್ಟು ತಿಂದಿದ್ವಿ ನಾವು. ಉಳ್ಳಾಗಡ್ಡಿ ಒಂದು 4 ಮೆಣಸಿನ್ಕಾಯಿ ಜೀರಿಗೆನೂ ಎಲ್ಲ ಹಾಕಿ ಗ್ರೈಂಡರ್ ಹಾಕೊಂಡು ನಮಗೆ ಬಂದೆ. ನನ್ನ ಮಗ ಅವು ಕರಿತಾ ಅಂದ್ಬೇಡ ಆಗಿರ್ಕೋ. ಈಗ ಇದನ್ನ ಗ್ರೈಂಡರ್ ಮಾಡ್ಕೊಂಡು ಓಕೆ. ಆ್ಯಕ್ಚುಲಿ ಇದನ್ನ ಗ್ರೈಂಡರ್ ಮಾಡ್ಕೋಕ್ಕಿಂತ ಕಲ್ಲಾಗ ಅರಿಬೇಕು. ನಮ್ಮ ಮನೆ ಹಳೇದಿತ್ತಲ್ಲ ಮ್ಯಾಲೆ ಐತಿ ಮ್ಯಾಲೆ ಇರ್ತದ. ಯಾಕಂದ್ರೆ ಈಗ ಗ್ರೈಂಡರ್ ಹಾಕೋದನ. ಗ್ರೈಂಡರ್ ಹಾಕಿ ಅವ ಬಂದು ವಾಪಸ್ ತೋರಿಸ್ತೀನಿ ಹೆಂಗೆ ಹಾಕೈತೆ ಚಟ್ನಿ ಅಂತ. ಸೇಮ್ ಮೆಹಂದಿ ಆದಂಗೆ ಹಾಕೈತಲ್ಲ ಅವ. ಯಾತನ ಸೇಮ್ ಟು ಸೇಮ್ ಮೆಹಂದಿ. ಇಷ್ಟು ಮಾಡಾಕ ಹಿಂಡಿ ಮಾಡಿ ಎಷ್ಟೊತ್ತಿದೆ ಬದವೆ? ಎಷ್ಟು ಶಿವಡಿಂದ? 3 ಸಿವಡಿ. 3 ಶಿವಡಿಂದ
ಇಷ್ಟೇ ತಡಿ, ಟೇಸ್ಟ್ ಹೆಂಗಾಗತ್ತೆ ಅಂತ ಗೊತ್ತಾಗಬೇಕಲ್ಲ. ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಪಲ್ಲೆ ಚಟ್ನಿ ಪ್ಲಸ್ ರೊಟ್ಟಿ. ಬರೀ ನೋಡೋಣ ಸ್ಮೈಲಿ ಬೈನವ್ರು ಮಾಡಿ ಟೇಸ್ಟ್ ಹೆಂಗಾಗೈತೆ ಅಂತಂದು ಅವ್ರ ತಾಯಿ ನಮ್ಮ ಓನ್ ಬಾಯಿಗಿಂದ ಕೇಳೋಣ. ಬೇಡಿ ಇದನ್ನು ತಿಂದು ಹೇಳ ನಂಗೆ. ಆಗಂಗಿಲ್ಲ ತಗೋ, ಅದು ಖಾರ ನಮ್ಮ ಮನ್ಯಾಗಿಂದ ಅಡುಗೆ ಭಾರಿ ರುಚಿಯಾಗಿದೆ. ಚಲೋ ಆಗೈತಿ. ಹುಳಿ ಗಿಳಿ ಖಾರ ಎಲ್ಲ ಕರೆಕ್ಟ್ ಆಗೈತೆ ಅಂತ ಸ್ಮೆಲ್ ಬೇಡ. ಒಂದು ಶೇಂಗಾ ಒಂದ ಕಡಿಮೆ ಐತಿ. ಶೇಂಗಾನು ಹಾಕ್ತಾರ ಇದಕ್ಕೆ? ಶೇಂಗಾ ಹಾಕಿ ಚಟ್ನಿಗೆ ನೀ ಹಾಕ್ಯಾನ ಮಾಡಿಲ್ಲ. ಶೇಂಗಾನ ಮೇನ್ ಇರ್ತ. ಶೇಂಗಾ ಹಾಕ್ಬೇಕು ಹಸು. ಭಾಳ ಹಾಕಿದೇನ ಶೇಂಗಾ. 5 out of 5. ಸೊ ಸ್ಮೈಲು ಬೇನವ್ರು ಮಾಡಿದ್ದ ಪುಂಡಿ ಪಲ್ಲೆ ಚಟ್ನಿ 5 out of 5 ರ್ಯಾಂಕಿನ್ ಜೊತೆ ಬಿನ್ ಆಗೈತಿ. ಬರ್ರಿ ಅವ್ರು ಕಾಂಗ್ರಾಟ್ಸ್ ಮಾಡಿ ಬರೋಣ. ನೀವು ಮಾಡಿದ್ದ ಪುಂಡಿ ಪಲ್ಲೆ ಚಟ್ನಿಗೆ 5 out of 5 ರ್ಯಾಂಕ್ ಸಿಕ್ಕಿತಿ. 5 out of 5 ಸಿಗಂಗಿಲ್ಲ, ಅದಕ್ಕಿಂತ 2 ಐಟಮ್ಸ್ ಕಡಿಮೆ ಆಗ್ಯಾವ. ಏನೇನು ಸ್ವಲ್ಪ ಶೇಂಗಾ ಹಾಕ್ಬೇಕಾಗಿತ್ತು. ಓ ಅದನ್ನ ಮತ್ತೆ ಮತ್ತೆ ಇನ್ನೊಂದು ಬೆಳ್ಳುಳ್ಳಿ ಹಾಕ್ಬೇಕಾಗಿತ್ತು. ಅದನ್ನ ಮತ್ತೆ ಎದಕ್ಕ ನಮ್ಗೆ ಯಾಕೆ ಶೇಂಗಾ ಬರಲಿಲ್ಲ. ಪಟ್ ಮಾಡ್ಕೊ. ಲೈಟ್ ಒಂದು ಹೋಗಾತಿತ್ತಲ್ಲ, ಅದಂದ್ರೂ ಅನಿಸುವಲ್ಲ ಆ್ಯಕ್ಚುಲಿ. ಅದಿಲ್ಲ ಲೈಟ್ ಒಂದು ಹೋಗಾತಿತ್ತಲ್ಲ, ಅದಕ್ಕೆ ಇಟ್ಸ್ ಓಕೆ ನಡೀತೈತೆ. ಅದ್ರಾಗೂ ಧಾರವಾಡ ಮಂದಿಗೆ ಗೊತ್ತಾಗ್ತೈತವ. ಈಗ ಧಾರವಾಡದ ಉತ್ತರ ಕರ್ನಾಟಕ ಸ್ಪೆಷಲ್ ಐಟಮ್ ಮಾಡಿದ್ರಿ ನೀವು. ನಮ್ಮವನು ಬಾಯಿ ಚಪ್ಪರ್ಸಿ ತಿಂದ್ಲು. ಅದಕ್ಕೆ 5 out of 5 ರ್ಯಾಂಕಿಂಗ್ ಅದು. ಕೃಷಿ ಮೇಳ ಪ್ಲಸ್ ಪುಂಡಿ ಪಲ್ಲೆ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳಿ ವಿಡಿಯೋ ಲೈಕ್ ಆಗುತ್ತೆ ಅಂತ ಹೇಳ್ಕೊತೀನಿ. ಪ್ಲೀಸ್ ಕಮೆಂಟ್ ಸಬ್ಸ್ಕ್ರೈಬ್ ಲೈಕ್ ಮಾಡೋದನ್ನು ಮರೆಯಾಕೋಬೇಡ್ರಿ. ಹಂಗೆ ಶಿಫಿರಾಗೂ ಪ್ರೀತಿ ಕೊಡೋದನ್ನು ಮರೆಯಾಕೋಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬಾಯ್.